ಜೋರಾಗಿ ಬಂದು ಬಿದ್ದೋದ್ರೆ ಏನು ಮಾಡೋದು? ಇವಾಗ ಫಾಸ್ಟಾಗಿ ಬರ್ತೀನಿ, ನೋಡಿ ಏನಾಗುತ್ತೆ ಅಂತ. ಇಲ್ಲಿ ಬಿತ್ತು ಸರಿಯಾಗಿ ಬಿತ್ತು. ಹೈ, ಸೊ ವೆಲ್ಕಮ್ ಬ್ಯಾಕ್ ಟು ದಿ ಬ್ರ್ಯಾಂಡ್ ನ್ಯೂ ವಿಡಿಯೋ ಗೈಸ್. ಇವತ್ತು ವಿಡಿಯೋ ಏನಂತ ನಿಮಗೆ ತಮ್ನೇಲು ಮತ್ತೆ ಟೈಟಲ್ ನೋಡಿದ್ರೇನೆ ಅರ್ಥ ಆಗಿರುತ್ತೆ. ಲಬ್ಬರ್ ಮತ್ತೆ ಬೈಕ್ ಚಾಲೆಂಜ್ ನ ಮಾಡ್ತಾ ಇದ್ದೀವಿ. ಸೊ ಏನಂದ್ರೆ ಚಾಲೆಂಜು, 2 ಮರಗಳಿದೆ. ಆ ಮರಗಳಿಗೆ ಮೊಳೆನ ಹೊಡೆದ್ಬಿಟ್ಟು ಅದಕ್ಕೆ ಲಬ್ಬರ್ ಜಾಯಿಂಟ್ ಮಾಡಿಬಿಟ್ಟು ಬೈಕಿಂದ ಡ್ಯಾಶ್ ಮಾಡಿದ್ರೆ ಅದು ಗಟ್ಟಿಯಾಗಿರುತ್ತಾ ಇಲ್ಲ ನಮ್ಮ ಬೈಕ್ ಗಟ್ಟಿಯಾಗಿರುತ್ತಾ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ಲೇಟ್ ಮಾಡ್ದೀರಾ ಈ ಒಂದು ನಮ್ಮ ಪ್ರಾಸೆಸ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನೋಡ್ತಾ ಇದ್ದೀರಾ, ಇಲ್ಲೊಂದು ಮರ ಇದೆ ಮತ್ತೆ ಇಲ್ಲೊಂದು ಮರ ಇದೆ. ಸೊ ಇದಕ್ಕೆ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಮಳೆ ಹೊಡೆದಿದ್ದೀವಿ ಅಂಡ್ ಇಲ್ಲಿ ಮಳೆ ಹೊಡೆದಿದ್ದೀವಿ. ಸೊ ಇದಕ್ಕೆ ಲಬ್ಬರ್ನ ಜಾಯಿಂಟ್ ಮಾಡಿ ಈ ತರ ಒಂದು 5 ಲಬ್ಬರ್ನ ಜಾಯಿಂಟ್ ಮಾಡಿದ್ದೀವಿ. ಸೊ ಈ ತರ ಲಬ್ಬರ್ ಜಾಯಿಂಟ್ ಮಾಡಿ ಇದಕ್ಕೆ ಅಟ್ಯಾಚ್ ಮಾಡಿದ್ರೆ ಆಮೇಲೆ ಸುಮಾರು ಲಬ್ಬರ್ಸ್ ಹಾಕಿದ್ಮೇಲೆ ನಮ್ಮ ಬೈಕ್ನ ತಗೊಂಡು ಬಂದು ಇದಕ್ಕೆ ಗುದ್ದಿದ್ರೆ ಇದು ಅಂದ್ರೆ ಇದು ಹೊಡೆದೋಗುತ್ತಾ ಇಲ್ವಾ ಬೈಕೆ ಹಿಂದೆ ಹೋಗುತ್ತಾ ಅಂತ ಚೆಕ್ ಮಾಡೋಣ. ಸೊ ಇವಾಗ ಸುಮಾರು ಲಬ್ಬರ್ಸ್ ಹಾಕೋದಿದೆ. ಸೊ ಎಲ್ಲ ಹಾಕಿದ್ಮೇಲೆ ಸಿಗ್ತೀನಿ. ಸೊ ಗೈಸ್, ನಮಗೆ ಈ ಒಂದು ಪ್ರಾಸೆಸ್ ಅಲ್ಲಿ ಬೇಕಾಗಿರೋದು ಒಂದು ಸುತ್ತಿಗೆ, ಆಮೇಲೆ ಲಬ್ಬರು. ಸೊ ಈ ಲಬ್ಬರ್ನ ನೋಡಿ, ಒಂದೊಂದು ಲಬ್ಬರ್ನೇ ಜಾಯಿಂಟ್ ಮಾಡಿ 5 ಲಬ್ಬರ್ಸ್ನ ಹಾಕಿದ್ದೀವಿ. ಸೊ ಇದನ್ನೆಲ್ಲ ನಾನು ರಾತ್ರಿ ಎಲ್ಲ ಕಷ್ಟಪಟ್ಟು ಹಾಕಿರೋದು. ಆಮೇಲೆ ನಮಗೆ ಮಳೆ ಕೂಡ ಐತೆ. ಸೊ ಈ ಮಳೆಯಿಂದ ಈ ಮರಗಳಿಗೆ ಹೊಡೆದ್ಬಿಟ್ಟು ಈ ಲಬ್ಬರ್ನ ಜಾಯಿಂಟ್ ಮಾಡಬೇಕು. ಸೊ ನಮ್ಮ ಪ್ರಾಸೆಸ್ನ ಸ್ಟಾರ್ಟ್ ಮಾಡೋಣ ಇವಾಗ. ಸೊ ಗೈಸ್, ಇವಾಗ ಈ ಕಡೆನೂ ಆಗಿದೆ. ಇವಾಗ ಲಬ್ಬರ್ನ ಹಾಕೋದು ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ಈ ತರ 5 ಲಬ್ಬರ್ಸ್ನ ಜಾಯಿಂಟ್ ಮಾಡಿ ಒಂದಾಗಿ ಮಾಡಿದ್ದೀನಿ. ಸೊ ಇದನ್ನು ಮಾಡೋದಕ್ಕೆ ತುಂಬಾ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ, ನೈಟ್ ಎಲ್ಲ ಮಾಡಿದ್ದೀನಿ. ಸೊ ಇದಕ್ಕೆ ನಮ್ಮಮ್ಮ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಹಾಗೆ ರಾತ್ರಿನೂ ಕೂಡ ಸಪೋರ್ಟ್ ಮಾಡಿದ್ರು. ಸೊ ಇವಾಗ ಇದನ್ನು ಈ ಮೊಳೆಗೆ ಚುಚ್ಚಿಬಿಟ್ಟು ಆ ಕಡೆ ಹಾಕ್ತಾ ಇದ್ದೀನಿ. ಇವಾಗ 6 ಲೇಯರ್ಸ್ನ ಹಾಕಿದ್ದೀವಿ. ಸೊ 6 ಮಳೆನ ಹೊಡೆದ್ಬಿಟ್ಟು ಆ ಕಡೆ ಈ ಕಡೆ 6 ಲೇಯರ್ಸ್ನ ಹಾಕಿದ್ದೀವಿ. ಇದ್ರ ಮೇಲೆ ಇನ್ನ ಸುಮಾರು ಹಾಕಬೇಕು, ಯಾಕಂದ್ರೆ ಇದು ಒಂದೇ ಆದ್ರೆ ಗಟ್ಟಿ ಇರಲ್ಲ. ಸೊ ಅದಕ್ಕೆ ಸುಮಾರು ಹಾಕ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ಇದನ್ನ ಹೆಂಗ್ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ಈ ತರ ಹಾಕ್ಬಿಟ್ಟು ಅಷ್ಟೇ ಸಿಂಬಲ್ ಈ ತರ ಮಾಡ್ಕೋಬೇಕು. ಹೊಸ ಬೆಳಕು ಇಲ್ಲಿ ಬಿತ್ತು ಸರಿಯಾಗಿ ಬಿತ್ತು. ಇವಾಗ್ಲೂ ನೋಡ್ತಾ ಇದೆ, ಅವ್ರಿಗೇನು ಬಿದ್ದಿಲ್ಲ. ನನ್ಗೆ ಎಲ್ಲ ಬೀಳ್ತಾ ಇರೋದು, ನನ್ಗೆ ಒಂದು ಏಟು ಬಿದ್ದಿಲ್ಲ ಅಂತ ಹೇಳ್ತಾನೆ. ಗೈಸ್ ನೋಡಿ, ಇವಾಗ ಇಷ್ಟು ಲಬ್ಬರ್ ಬ್ಯಾಂಡ್ಸ್ನ ಹಾಕಿದ್ದೀವಿ. ಸೊ ಇನ್ನೂ ಐತೆ, ಇವನ್ನು ಹಾಕ್ಬಿಡೋಣ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಲಿ ಅಂತ. ಸೊ ಗೈಸ್, ಸುಮಾರು ಲಬ್ಬರ್ ಬ್ಯಾಂಡ್ಸ್ ಹಾಕಿದ್ಮೇಲೆ ನೋಡಿ ಈ ತರ ಬಂದಿದೆ. ಸೊ ಇವಾಗ ಇದ್ರ ಮೇಲೆ ಗಾಡಿನ ತಗೊಂಡು ಬಂದು ಡ್ಯಾಶ್ ಮಾಡೋಣ. ಸೊ ಇದು ಏನಾಗುತ್ತೆ ಅಂತ ನೋಡೋಣ. ಇವಾಗ ನಾನು ಬರ್ತೀನಿ ನೋಡಿ. ಸೊ ಗೈಸ್ ನೋಡಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ. ಸೊ ಇದನ್ನ ಬೈಕ್ ತಗೊಂಡು ಬಂದು ಇವಾಗ ಡ್ಯಾಶ್ ಮಾಡೋಣ. ಗೈಸ್ ಹೆಲ್ಮೆಟ್ ಹಾಕಿದ್ದೀನಿ, ಯಾಕಂದ್ರೆ ಸೇಫ್ಟಿ ಇಸ್ ಇಂಪಾರ್ಟೆಂಟ್. ಆದ್ರೂ ಒಂಚೂರು ಭಯ ಇದೆ, ಯಾಕಂದ್ರೆ ಅದು ಮುಖಕ್ಕೆ ಏನಾದ್ರು ಹೊಡೆದ್ಬಿಟ್ರೆ ಕಷ್ಟ. ಆಮೇಲೆ ಈ ಬೈಕ್ಗೆ ಏನಾದ್ರು ಡ್ಯಾಮೇಜ್ ಆಗ್ಬಿಟ್ರೆ ಕಷ್ಟ, ಬೈಕ್ ನಂದು ಕೂಡ ಅಲ್ಲ. ಸೊ ಅದಕ್ಕಾಗಿ ಹೆಲ್ಮೆಟ್ ಹಾಕೊಂಡಿದ್ದೀನಿ. ಜೋರಾಗಿ ಬಂದು ಬಿದ್ದೋದ್ರೆ ಏನು ಮಾಡೋದು? ಸೊ ಬಿದ್ದೋದ್ರೂ ಹೋಗ್ಬೋದು, ಗೊತ್ತಿಲ್ಲ ಏನಾಗುತ್ತೆ ಅಂತ. ಸುಮಾರು ಜನ ಏನಕ್ಕೆ ಹೆಲ್ಮೆಟ್ ಹಾಕ್ಕೊಂತಾರೆ ಅಂದರೆ, ಎಲ್ಲಿ ಫೈನ್ ಬೀಳುತ್ತೋ ಅಂತ ಮಾತ್ರ ಹಾಕ್ಕೊಳ್ಳೋದು, ಯಾರು ಸೇಫ್ಟಿಗೆ ಹಾಕ್ಕೊಳ್ಳಲ್ಲ. ಯಾರೋ ಒಬ್ಬೊಬ್ರು ಹಾಕ್ಕೊಂತಾರೆ ಅಷ್ಟೇ. ಎಲ್ಲಿ ನಮಗೆ ಫೈನ್ ಕಟ್ಟಬೇಕಲ್ಲ, ಪೊಲೀಸ್ಗೆ ಸಿಕ್ಕಾಕೊಂಡ್ರೆ ಅಂತ ಮಾತ್ರ ಹೆಲ್ಮೆಟ್ನ ಹಾಕೋದು. ಸೊ ನೀವೆಲ್ಲಾದರೂ ಹೋಗ್ಬೇಕಾದ್ರೆ ಹೆಲ್ಮೆಟ್ನ ಹಾಕ್ಕೊಂಡು ಹೋಗಿ, ಯಾಕಂದರೆ ಸೇಫ್ಟಿ ಇರುತ್ತೆ.
ಸೊ ಇವಾಗ ಬೈಕಿಂದ ಬರ್ತೀನಿ ನೋಡಿ ಗೈಸ್. ಇವಾಗ ನಿಧಾನವಾಗಿ ಗುದ್ದುತ್ತೀನಿ, ಯಾಕಂದ್ರೆ ಟೆಸ್ಟ್ ಮಾಡೋದಕ್ಕೆ. ಆಮೇಲೆ ಅಲ್ಲಿಂದ ಫಾಸ್ಟ್ ಆಗಿ ಬಂದು ಹೊಡ್ಕೊಂಡು ಹೋಗೋಣ. ಸೊ ಅವಾಗ ಹೇಗಿರುತ್ತೆ ಅಂತ ನೀವೇ ನೋಡಿ. ಸೊ ಗೈಸ್, ತಗ್ಲಾಕೊಂಡೈತೆ ಗೈಸ್ ನೋಡಿ ಎಷ್ಟು ಸ್ಟ್ರಾಂಗ್ ಇದೆ. ಇವಾಗ ಇದು ತಗ್ಲಾಕೊಂಡಿದೆ, ಏನ್ ಮಾಡೋದು ನೋಡಿ, ಇಲ್ಲಿ ತಗ್ಲಾಕೊಂಡ್ಬಿಟ್ಟಿದೆ. ಇವಾಗ ಫಾಸ್ಟ್ ಆಗಿ ಬಂದು ಹೊಡೆದ್ಬಿಟ್ಟು ಬಿದ್ದೋದ್ರೆ ಏನ್ ಮಾಡೋದು ಅಂತ ನನಗೆ ಸ್ವಲ್ಪ ಭಯ ಆಗ್ತಾ ಇದೆ. ಇನ್ನೊಂದು ಚೂರು ಕೆಳಗಡೆಗೆ ಆಗ್ಬೇಕಾಗಿತ್ತು. ಆಮೇಲೆ ಇನ್ನೊಂದೇನಂದ್ರೆ ಈ ಟೂಮ್ ಹೊಡೆದೋಗ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಇವಾಗ ಫಾಸ್ಟ್ ಆಗಿ ಬರ್ತೀನಿ ನೋಡಿ ಏನಾಗುತ್ತೆ ಅಂತ. ಗೈಸ್ ನೋಡಿ ಎಷ್ಟು ಜೋರಾಗಿ ಬಂದ್ರೂ ಅದು ಆಗ್ತಾ ಇಲ್ಲ. ಸೊ ಗೈಸ್, ಇಲ್ಲಿ ಕೆಲವೊಂದು ರಬ್ಬರ್ ಬ್ಯಾಂಡ್ ಒಡೆದೋಗಿದೆ, ತೋರಿಸ್ತೀನಿ ಬನ್ನಿ. ಸೊ ಗೈಸ್ ನೋಡಿ ಇಲ್ಲಿ ಎಷ್ಟು ರಬ್ಬರ್ ಬ್ಯಾಂಡ್ಸ್ ಬಿಚ್ಚಿದೆ ಅಂತ. ಸೊ ಇದೆಲ್ಲ ಒಟ್ಟೋಗಿದೆ ಫಾಸ್ಟಾಗಿ ಬಂದಿದ್ದಕ್ಕೆ. ಆಮೇಲೆ ಈ ಕಡೆನೂ ಬಂದ್ಬಿಟ್ಟಿದೆ. ಬಟ್ ಇನ್ನು ಸ್ವಲ್ಪ ಕೆಲವೊಂದು ಐತಲ್ಲ, ಅದು ಎಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊಂಡಿದೆ ಅಂತ ನೋಡಿ. ಜೋರಾಗಿ ಬಂದು ಡ್ಯಾಶ್ ಮಾಡಿದ್ರು ಕೂಡ ಎಷ್ಟು ಗಟ್ಟಿಯಾಗಿದೆ ಅಂತ. ಆದರೂ ಕೆಲವೊಂದು ರಬ್ಬರ್ ಬ್ಯಾಂಡ್ಸು ಒಡೆದೋಗಿದೆ. ಸೊ ಇನ್ನೂ ಫಾಸ್ಟಾಗಿ ಬರ್ತೀನಿ ಇವಾಗ. ಇನ್ನೂ ಫಾಸ್ಟಾಗಿ ಅಂದರೆ ಇಲ್ಲಿಂದನೇ ಬರ್ತೀನಿ, ಯಾಕಂದರೆ ದೂರದಿಂದ ಬಂದು ಹೊಡೆದ್ಕೊಂಡು ಹೊರ್ಟೋಗಿದ್ರೆ ಕಷ್ಟ. ಸೇಫ್ಟಿ ಈಸ್ ಇಂಪಾರ್ಟೆಂಟ್ ಅದಕ್ಕೆ. ಸೊ ಡೂಮ್ ಎಲ್ಲಾದರೂ ಹೊಡೆದೋಗ್ಬಿಟ್ರೆ ಏನು ಮಾಡೋದು ನಮ್ಮ, ಆಮೇಲೆ ಅಷ್ಟೇ ಮುಗೀತು ನನ್ನ ಕತೆ. ಸೊ ಅದಕ್ಕಾಗಿ ಸೊ ಇವಾಗ ಇಲ್ಲಿಂದನೇ ಬರ್ತೀನಿ ನೋಡಿ. ಸೊ ಗೈಸ್, ಫೈನಲ್ ಆಗಿ ನಾವು ಅನ್ಕೊಂಡಿದ್ದು ನಾವು ಮಾಡಿದ್ದೀವಿ. ರಬ್ಬರ್ ಬ್ಯಾಂಡ್ನ ಗಾಡಿಯಿಂದ ಡ್ಯಾಶ್ ಮಾಡಿ ಮುರಿದೋಗ್ಬೇಕಾಗಿತ್ತು. ಸೊ ಇದರಲ್ಲಿ ನಾವು ಚಾಲೆಂಜ್ ಏನು ಅನ್ಕೊಂಡಿದ್ದೀವಿ ಅಂದರೆ ರಬ್ಬರ್ ಬ್ಯಾಂಡ್ ವರ್ಸಸ್ ಬೈಕ್, ಯಾವುದು ಗಟ್ಟಿ ಯಾವುದು ಸ್ಟ್ರಾಂಗ್ ಇರುತ್ತೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀವಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ. ಸೊ ಇನ್ನೂ ರಬ್ಬರ್ ಬ್ಯಾಂಡ್ ಹಾಕಿದರೆ ಇನ್ನೂ ಸ್ಟ್ರಾಂಗ್ ಇರೋದು, ಅಷ್ಟು ಬೇಗ ಆಗ್ತಿರ್ಲಿಲ್ಲ. ಸೊ ಇದರಲ್ಲಿ ಹೊಡೆದ್ರೂ ಕೂಡ ಒಂದೆರಡು ಮೂರು ಸತಿ ಹೊಡೆದ್ರೂ ಕೂಡ ಅದು ಹತ್ತಿರದಿಂದ ಅದು ಒಡೆದೋಗಿಲ್ಲ, ಆ ರಬ್ಬರ್ ಬ್ಯಾಂಡ್ ಒಡೆದೋಗಿಲ್ಲ. ಆಮೇಲೆ ಜೋರಾಗಿ ಬಂದಿದ್ದಕ್ಕೆ ಅರ್ಧ ರಬ್ಬರ್ ಬ್ಯಾಂಡ್ ಒಡೆದೋಯ್ತು. ಆಮೇಲೆ ಅರ್ಧ ರಬ್ಬರ್ ಬ್ಯಾಂಡ್ ಹತ್ತಿರದಿಂದಾನೇ ಹೊಡೆದಾಕಿದ್ವಿ. ಸೊ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ ಈ ಒಂದು ಚಾಲೆಂಜ್ ಮಾಡೋದಕ್ಕೆ. ಸೊ ನನಗೆ ಕೈಗೆ ಎಷ್ಟು ಏಟು ಹೊಡೆದಿದೆ ಅಂತ ನನಗೆ ಮಾತ್ರ ಗೊತ್ತು. ಸೊ ರಾತ್ರಿ ಎಲ್ಲ ರಬ್ಬರ್ ಬ್ಯಾಂಡ್ನ ಜಾಯಿಂಟ್ ಮಾಡಿ ನಿದ್ದೆ ಇಲ್ದಿರ ಜಾಯಿಂಟ್ ಮಾಡಿ ಎಲ್ಲ ಮಾಡಿದ್ದೀನಿ. ಅದರಲ್ಲಿ ನಮ್ಮಮ್ಮ ಕೂಡ ಸಪೋರ್ಟ್ ಮಾಡಿದ್ದಾರೆ. ಶಿ ಈಸ್ ದ ಓನ್ಲಿ ಪರ್ಸನ್ ಹೂ ಸಪೋರ್ಟೆಡ್ ಮೀ. ಎಲ್ಲ ವಿಷಯದಕ್ಕೂ ನಮ್ಮಮ್ಮ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಇದನ್ನು ಮಾಡೋದಕ್ಕೆ ಇವನು ಕೂಡ ನಮ್ಮ ಬ್ರದರ್ ರೋಬೋ, ಇವನ ಹೆಸರು ವಿನಯ್ ಅಂತ, ಇವನು ಸಪೋರ್ಟ್ ಮಾಡಿದ್ದಾನೆ. ಸೊ ಫ್ಯೂಚರಲ್ಲಿ ಇವನು ಬರ್ಬೋದು. ನನ್ನ ಮಗ ಬರೋದೇ ಇಲ್ಲ ವೀಡಿಯೋ ಮಾಡೋಣ ಅಂದರೆ, ಇವತ್ತೇನೋ ಬಂದಿದ್ದಾನೆ. ಸೊ ಫ್ಯೂಚರಲ್ಲಿ ಇನ್ನೂ ಸುಮಾರು ರಬ್ಬರ್ ಬ್ಯಾಂಡ್ಸ್ ಜೊತೆನೇ ಮಾಡ್ತೀನಿ. ರಬ್ಬರ್ ಬ್ಯಾಂಡ್ ಈ ನನ್ನ ಮಗ ಏನು ಯಾವಾಗಲೂ ರಬ್ಬರ್ ಬ್ಯಾಂಡ್ ಜೊತೆನೇ ಮಾಡ್ತಾವನಲ್ಲ ಅಂತ ಅನ್ಕೋಬೋದು ನೀವು. ಸೊ ಆ ರಬ್ಬರ್ ಬ್ಯಾಂಡಿಂದನೇ ಮೈಂಡ್ಗೆ ಥಾಟ್ಸ್ ಬರುತ್ತೆ, ಈ ಥರ ಮಾಡ್ಬೋದು ಆ ಥರ ಮಾಡ್ಬೋದು ಅಂತ. ಸೊ ನೆಕ್ಸ್ಟ್ ಬರೋ ವಿಡಿಯೋ ತುಂಬ ಅಂದರೆ ತುಂಬ ಕ್ರೇಜಿಯಾಗಿರುತ್ತೆ ಅಂತ ಅಂದ್ಕೊಳ್ರಿ. ರಬ್ಬರ್ ಜೊತೆ ಅಲ್ಲ, ಬೇರೆದು ಮಾಡ್ತೀನಿ. ಸೊ ತುಂಬ ಅಂದರೆ ತುಂಬ ಕ್ರೇಜಿಯಾಗಿರುತ್ತೆ. ಅದು ಏನಂತ ನಿಮಗೆ ನೆಕ್ಸ್ಟ್ ಭಾನುವಾರ ಗೊತ್ತಾಗುತ್ತೆ. ಸೊ ಅದಕ್ಕೆ ವೆಯ್ಟ್ ಮಾಡಿ, ತುಂಬ ಕ್ರೇಜಿಯಾಗಿರುತ್ತೆ. ಅದು ಏನಂತ ಹೇಳಲ್ಲ, ಅವತ್ತೇ ಹೇಳ್ತೀನಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೊಡಿ. ಸೊ ತುಂಬ ಕಷ್ಟಪಟ್ಟಿದ್ದೀವಿ, ನಮ್ಮ ಕಷ್ಟಕ್ಕಾದರೂ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ವಿಡಿಯೋ ಹೇಗಿದೆ ಅಂತ. ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿ. ಸೊ ಮುಂದಿನ ಭಾನುವಾರ ಮತ್ತೆ ಕ್ರೇಜಿ ಆಗಿರೋ ಕಂಟೆಂಟ್ ಜೊತೆ, ಅದು ಮಾತ್ರ ಕ್ರೇಜಿ ಆಗಿರುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ
ಅಲ್ಲಿವರೆಗೂ ಸ್ಟೇ ಹ್ಯಾಪಿ. ಎಲ್ಲರಿಗೂ ಬಾಯ್ ಬಾಯ್.